ಹಾಯ್ ಸ್ನೇಹಿತರೆ, ಯಾವುದೇ ರೀತಿಯ ಮಸಾಲೆಗಳಿಲ್ಲದೆ ತರಕಾರಿಗಳಿಲ್ಲದೆ ಈಸಿಯಾಗಿ ಅತಿ ಕಡಿಮೆ ಸಾಮಗ್ರಿಗಳಿಂದ ಜೀರಿಗೆ ತಂಬುಳಿ ಮಾಡ್ತಾ ಇದ್ದೀನಿ. ನಮಗೆ ಸಾಂಬಾರು, ರಸಮ್ಮು, ಕರಿ ಎಲ್ಲ ತಿಂದು ಬೇಸರವಾದಾಗ ಸಡನ್ನಾಗಿ ಯಾರಾದರೂ ಬಂದಾಗ ನೀವು ಮಾಡ್ಕೊಳ್ಬೋದು. ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು. ಹಾಗಾದರೆ ತಡೆಯಕ್ಕೆ ನೋಡೋಣ ಬನ್ನಿ. ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಜಯ ರೆಸಿಪಿ. ಜೀರಿಗೆ ತಂಬುಳಿ ಮಾಡಲು ಗ್ಯಾಸ್ ಆನ್ ಮಾಡಿಬಿಟ್ಟು ಗ್ಯಾಸಿನ ಮೇಲೆ ಸಣ್ಣ ಬಾಣಲೆ ಇಟ್ಟಿದ್ದೀನಿ. ಅರ್ಧ ಟೇಬಲ್ ಸ್ಪೂನು ತುಪ್ಪ ಹಾಕ್ತಾ ಇದ್ದೀನಿ. ಹಾಗೆಯೇ ಅರ್ಧ ಟೇಬಲ್ ಸ್ಪೂನು ಜೀರಿಗೆ, 20 ಕಾಳುಮೆಣಸು ಹಾಕಿ ತುಪ್ಪದಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ತುಪ್ಪದ ಬದಲು ನೀವು ಎಣ್ಣೆ ಕೂಡ ಯೂಸ್ ಮಾಡ್ಕೊಳ್ಬೋದು, ಆದರೆ ತುಪ್ಪ ಹಾಕೋದ್ರಿಂದ ಘಮ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ಚೆನ್ನಾಗಿ ಫ್ರೈ ಆಗಿದೆ ನೋಡಿ, ಈ ರೀತಿ ಮಿಕ್ಸ್ ಮಾಡ್ತಾ ಇರಬೇಕು. ಈಗ ಗ್ಯಾಸ್ ಬಂದ್ ಮಾಡಿಬಿಟ್ಟು ಕೆಳಗಡೆ ಇಡ್ತಾ ಇದ್ದೀನಿ. ಈಗ ಮಸಾಲೆ ರುಬ್ಬುವುದಕ್ಕೆ 1 ಬೌಲು ತೆಂಗಿನ ತುರಿ ತೊಗೊಂಡಿದ್ದೀನಿ. ಈ ತಂಬುಳಿಗೆ ನಿಮಗೆ ಬೇಕಾದರೆ ಒಣಮೆಣಸನ್ನು ಯೂಸ್ ಮಾಡ್ಕೊಳ್ಬೋದು. ಫ್ರೈ ಮಾಡಿಟ್ಟಿರುವ ಜೀರಿಗೆ ಮತ್ತು ಕಾಳುಮೆಣಸನ್ನು ತುಪ್ಪದ ಸಮೇತ ಹಾಕ್ತಾ ಇದ್ದೀನಿ. ಇದನ್ನು ನೈಸಾಗಿ ರುಬ್ಕೊಳ್ಬೇಕು. ಖಾರ ಬೇಕಂತಂದರೆ ನೀವು ಒಣಮೆಣಸನ್ನು ಹಾಕ್ಕೊಳ್ಬೋದು, ಆದರೆ ಖಾರಕ್ಕಾಗಿ ನಾನು ಕಾಳುಮೆಣಸನ್ನು ಹಾಕಿದ್ದೀನಿ. 20 ಕಾಳುಮೆಣಸು ಹಾಕಿದ್ದೀನಿ. ರುಬ್ಬಿ ರೆಡಿಯಾಗಿದೆ ನೋಡಿ, ಎಷ್ಟು ನೈಸಾಗಿ ರುಬ್ಬಿದ್ದೀನಿ ಅಂತ. ಈಗ ಬೇರೆ ಪಾತ್ರೆಯಲ್ಲಿ ತೆಗಿತಾ ಇದ್ದೀನಿ. ತೆಳ್ಳನೆ ಮಾಡ್ಕೊಳ್ಳಿ, ಆದಷ್ಟು ತೆಳ್ಳನೆ ಮಾಡಿದ್ರೆ ಅನ್ನಕ್ಕೆ ಸೂಪರ್ ಅನಿಸುತ್ತೆ. ಅನ್ನಕ್ಕಂತೂ ಸೂಪರ್ ಫ್ರೆಂಡ್ಸ್. ಇದಕ್ಕೆ ಈಗ ಅರ್ಧ ಬೌಲು ಮೊಸರನ್ನು ಹಾಕ್ತಾ ಇದ್ದೀನಿ. ಮೊಸರಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ. ಮೊಸರು ಹಾಕೋದ್ರಿಂದ ಟೇಸ್ಟು ಡಬಲ್ ಆಗುತ್ತೆ ತಂಬುಳಿಯ. ಮತ್ತು ಒಂದೊಂದು ಸಲ ಗ್ಯಾಸ್ಟ್ರಿಕ್ ಆದಾಗ, ಹೊಟ್ಟೆ ಸರಿ ಇಲ್ಲದೆ ಇರುವಾಗ ಈ ತಂಬುಳಿಯಿಂದ ಮಾಡಿ ತಿನ್ನುವುದರಿಂದ ಹೊಟ್ಟೆ ಸರಿ ಹೋಗುತ್ತೆ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಬೇಕಾದಷ್ಟು ನೀರು ಹಾಕ್ಕೊಳ್ಳಿ, ಇಷ್ಟು ತೆಳ್ಳನೆ ಇರಬೇಕು ನೋಡಿ ತಂಬುಳಿ. ನೀವು ಕೂಡ ಟ್ರೈ ಮಾಡಿ. ಯಾವುದೇ ರೀತಿಯ ಮಸಾಲೆ ಬೇಕಂತಿಲ್ಲ, ಯಾವುದೇ ರೀತಿಯ ತರಕಾರಿಗಳು ಬೇಕಂತಿಲ್ಲ. ಈ ತಂಬುಳಿಯಿಂದ ಊಟ ಮಾಡುವುದರಿಂದ ಹೊಟ್ಟೆ ಕೂಡ ಸರಿ ಹೋಗುತ್ತೆ ಫ್ರೆಂಡ್ಸ್. ಒಂದೊಂದು ಸಲ ಜ್ವರ ಆದಾಗ ಬಾಯಿಗೆ ಟೇಸ್ಟ್ ಇರೋದಿಲ್ಲ, ಆವಾಗ ಈ ರೀತಿ ತಂಬುಳಿ ಮಾಡಿಕೊಂಡು ತಿನ್ಬಹುದು. ಈಗ ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ. ಒಗ್ಗರಣೆಗಾಗಿ ಗ್ಯಾಸ್ ಆನ್ ಮಾಡಿಬಿಟ್ಟು ಸಣ್ಣ ಬಾಣಲೆ ಇಟ್ಟಿದ್ದೀನಿ. ಅದರಲ್ಲಿ ಈಗ ಅರ್ಧ ಟೇಬಲ್ ಸ್ಪೂನು ಸಾಸಿವೆ ಹಾಕ್ತಾ ಇದ್ದೀನಿ. ಸಾಸಿವೆ ಚಟಪಟ ಅಂತಿದ್ದ ಹಾಗೆ 6 ಕರಿಬೇವಿನ ಸೊಪ್ಪು ಹಾಕ್ತಾ ಇದ್ದೀನಿ. ಕರಿಬೇವಿನ ಸೊಪ್ಪು ಫ್ರೈ ಆಗಿದೆ. ಈಗ 2 ಮೆಣಸನ್ನು ಕಟ್ ಮಾಡಿ ಹಾಕ್ತಾ ಇದ್ದೀನಿ. ಒಣಮೆಣಸನ್ನು ಹಾಕ್ತಾ ಇದ್ದೀನಿ. ಒಗ್ಗರಣೆ ರೆಡಿಯಾಗಿದೆ ನೋಡಿ, ಒಂದ್ಸಲ ಮಿಕ್ಸ್ ಮಾಡ್ತಾ ಇದ್ದೀನಿ. ಈಗ ಗ್ಯಾಸ್ ಬಂದ್ ಮಾಡಿಬಿಟ್ಟು ತಂಬುಳಿಗೆ ಸೇರಿಸ್ತಾ ಇದ್ದೀನಿ. ತಂಬುಳಿಗೆ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಅನ್ನದ ಜೊತೆ ಸರ್ವ್ ಮಾಡಬೇಕು. ತುಂಬ ಸೂಪರಾಗಿ ಆರೋಗ್ಯಕರವಾದ ತಂಬುಳಿ ರೆಡಿಯಾಗಿದೆ. ನೀವು ಕೂಡ ಟ್ರೈ ಮಾಡಿ. ಇದೇ ರೀತಿ ಹೊಸ ರೆಸಿಪಿಗಳಿಗಾಗಿ ಜಯ ರೆಸಿಪಿಯನ್ನು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಸಹ ಶೇರ್ ಮಾಡಿ, ಲೈಕ್ ಮಾಡಿ. ಮತ್ತೊಮ್ಮೆ ಹೊಸ ರೆಸಿಪಿ ಜೊತೆ ಬರ್ತಾ ಇದ್ದೀನಿ ಫ್ರೆಂಡ್ಸ್. ಯಾರೆಲ್ಲ ನೋಡ್ತಾ ಇದ್ದೀರಾ ಅವರಿಗೆಲ್ಲರಿಗೂ ಧನ್ಯವಾದ.